ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈ ದಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿದ್ದೇನೆ. ಏನಪ್ಪ ಈ ದಿನ ಇಲ್ಲಿ ವಿಶೇಷ ಅಂದ್ಕೊಳ್ತೀರಾ? ಶ್ರಾವಣ ಮಾಸಕ್ಕೂ ಮುನ್ನ ಬರುವಂತಹ ಭೀಮನ ಅಮಾವಾಸ್ಯೆಯ ವಿಶೇಷ ದಿನದಂದು ಇಲ್ಲಿ ಚಾಮುಂಡೇಶ್ವರಿಯ ದೇವಿಯ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷ ಪೂಜೆ, ವಿಶೇಷ ರಥೋತ್ಸವವನ್ನು, ಇಲ್ಲಿಯ ವಿಶೇಷತೆಯನ್ನು ತೋರಿಸೋಣ ಅಂತ ನಾನಿಲ್ಲಿ ಬಂದಿದ್ದೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬರ್ತಾ ಇರೋ ಜನಗಳನ್ನು, ಇಲ್ಲಿ ನಡೀತಾ ಇರೋಂಥ ಜಾತ್ರೆಯನ್ನು, ಭೀಮನ ಅಮಾವಾಸ್ಯೆಯ ವಿಶೇಷ ದಿನದಂದು ಇಲ್ಲಿ ನಡೆಯುತ್ತಿರುವಂತಹ ಜಾತ್ರಾ ಮಹೋತ್ಸವ ಹಾಗೂ ವಿಶೇಷ ಹೋಮ ಹವನಾದಿಗಳನ್ನು, ಅದೇ ರೀತಿ ಇಲ್ಲಿಯ ವಿಶೇಷ ಪೂಜೆಯನ್ನು, ಈ ಭೀಮನ ಅಮಾವಾಸ್ಯೆಯನ್ನೇ ತುಂಬ ವಿಶೇಷವಾಗಿ ಆಚರಿಸಲಾಗುತ್ತೆ. ಜೊತೆಗೆ ರಥೋತ್ಸವ ಕೂಡ ಇರುತ್ತೆ. ಹಾಗೂ ಭೀಮನ ಅಮಾವಾಸ್ಯೆನೇ ತುಂಬ ವಿಶೇಷ. ಏಕೆಂದರೆ ಈ ದಿನ ಗರ್ಭಗೃಹದಲ್ಲಿರುವಂತಹ ಮೂಲ ಚಾಮುಂಡೇಶ್ವರಿ ಮೂರ್ತಿಯನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಈ ದೇವಸ್ಥಾನದಿಂದ ಹೊರಗಡೆ ತರ್ತಾರೆ. ಅಂಥ ವಿಶೇಷ ದಿನವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿಯ ಮುಖ್ಯ ಆಕರ್ಷಣೆ ಎಂದರೆ ಈ ವಿಗ್ರಹ. 60 ಅಡಿ ಎತ್ತರವಿರುವ ಈ ವಿಗ್ರಹ 18 ಭುಜಗಳುಳ್ಳ 60 ಅಡಿ ಎತ್ತರದ ಪಂಚಲೋಹದ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ತುಂಬ ಆಕರ್ಷಕವಾಗಿ, ಸುಂದರವಾಗಿಯೂ ಇರುವಂತಹ ಈ ವಿಗ್ರಹವನ್ನು ನೋಡೋದೇ ಒಂದು ಆನಂದದ ಕ್ಷಣ ಅಂತ ಅನ್ಬೋದು. ಈ ವಿಗ್ರಹದ ಬಗ್ಗೆ ಇದಕ್ಕೂ ಹಿಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೇನೆ. ಅಲ್ಲೂ ಕೂಡ ನೀವು ಈ ವಿಗ್ರಹದ ಬಗ್ಗೆ ತಿಳ್ಕೋಬಹುದು. ಇಲ್ಲಿಯ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಮಲ್ಲೇಶ್ ಗುರೂಜಿ ಅವರಿಂದ ತಾಳೆಗರಿಯ ಭವಿಷ್ಯವನ್ನು ತಿಳ್ಕೋಬಹುದು. ನಮ್ಮ ಸಮಸ್ಯೆಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ತಾಳೆಗರಿಯಿಂದ ಭವಿಷ್ಯದಲ್ಲಿ ಪರಿಹಾರಗಳನ್ನು ತಿಳ್ಕೊಂಡು ಪರಿಹಾರವನ್ನು ಮಾಡ್ಕೋಬಹುದು. ತಾಳೆಗರಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಪ್ರತಿದಿನ ಈ ವ್ಯವಸ್ಥೆ ಇರೋದಿಲ್ಲ. ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಇರುತ್ತೆ. ನೀವು ಅದರ ಹಿಂದಿನ ದಿನ ಬಂದು ಇಲ್ಲಿ ರಾತ್ರಿಯೇ ತಂಗಿದ್ದು ಮಂಗಳವಾರ ಅಥವಾ ಶುಕ್ರವಾರ ಬೆಳಗ್ಗೆನೇ ತಾಳೆಗರಿಯ ಭವಿಷ್ಯ ತಿಳಿಸೋದಾಗಿರುತ್ತೆ.
ಭೀಮನ ಅಮಾವಾಸ್ಯೆಯ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಈ ದಿನ ಹೋಮ ಹವನಾದಿಗಳು ಕೂಡ ನಡೀತಾ ಇದ್ದಾವೆ. ವಿಶೇಷ ಹೋಮ ಹವನಾದಿಗಳ ನಂತರ ಇಂದು ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ ಕೂಡ ನಡೆಯುತ್ತೆ. ಅದೇ ರೀತಿ ಈ ವಿಶೇಷ ದಿನದಂದು ಇಲ್ಲಿ ನಿಜವಾದ ಬಸವಣ್ಣನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ. ನೀವೀಗ ಇಲ್ಲಿ ನೋಡ್ಬೋದು, ಸುಮಂಗಲಿಯರು ಹಾಲರವೆಯನ್ನು ತರ್ತಾ ಇರೋದನ್ನು ನೀವಿಲ್ಲಿ ನೋಡ್ಬೋದು. ಹಾಲರವೆಯನ್ನು ತಂದು ನಿಜವಾದ ಬಸವಣ್ಣನಿಗೆ, ಈ ಕ್ಷೇತ್ರದಲ್ಲಿ ಇರುವಂತಹ ಬಸವಣ್ಣನಿಗೆ ಹಾಲಿನಿಂದ ಅವರ ಸ್ವಹಸ್ತದಿಂದಲೇ ಅಭಿಷೇಕವನ್ನು ಮಾಡ್ತಾರೆ. ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಅನ್ನುವಂತಹ ಈ ಚಿಕ್ಕ ಗ್ರಾಮದಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೆಯುವ ಈ ರಥೋತ್ಸವಕ್ಕೆ ಲಕ್ಷಾಂತರ ಜನ ಬಂದು ಸೇರಿರೋದನ್ನ ನೀವು ಕೂಡ ಇಲ್ಲಿ ನೋಡ್ಬೋದು. ಇದು ಚಾಮುಂಡೇಶ್ವರಿ ಅಮ್ಮನವರ ಶಕ್ತಿ ಪವಾಡ ಅಂತಲೇ ಕೂಡ ಹೇಳ್ಬೋದು. ಇಲ್ಲಿ ಸೇರಿರುವಂತಹ ಎಲ್ಲ ಜನರಿಗೂ ಅನ್ನ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಾನು ನೋಡಿದಾಗೆ ಬೆಳಿಗ್ಗೆಯಿಂದ ಶುರು ಮಾಡಿ ಸಂಜೆವರೆಗೂ ಬಂದಂತಹ ಎಲ್ಲ ಭಕ್ತರಿಗೂ ಆಹಾರದ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ರುಚಿಯಾದಂತಹ ಆಹಾರ ನೀಡ್ತಿರೋದನ್ನು ನಾನೇ ನೋಡಿದ್ದೇನೆ ಕೂಡ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.